ಹೆಲೋ ಎವ್ರಿವನ್, ವೆಲ್ಕಮ್ ಟು ರಕ್ಷಾ ಯಾದವ್ ಯೂಟ್ಯೂಬ್ ಚಾನಲ್. ಇವಾಗ ಏನು ವಿಡಿಯೋ ಅಂತ ಅಂದರೆ, ಹೊಲದಾಗೆ ಕಡಲೆ ಗಿಡ ಕೀಳಕ್ಕೆ ಬಂದಿದ್ದಾರೆ ಕೆಲಸಕ್ಕೆ. ಅವರಿಗೆ ಊಟ ತಗೊಂಡು ಹೋಗಬೇಕು. ಊಟ ರೆಡಿ ಮಾಡಿದ್ದೀನಿ ಆಲ್ರೆಡಿ. ಅದನ್ನು ತಗೊಂಡು ಹೊಲ್ದಕ್ಕೆ ಹೋಗಬೇಕು. ಹೊಲ್ದಕ್ಕೆ ಹೋಗಿ ಹೂವನ ಬಿಡ್ಸಕ್ಕೆ ಹೋಗಿದ್ದಾರೆ ಅಜ್ಜಿನೂ ತಾತ. ಹೂವು ಇದ್ದರೆ ಬಿಡಿಸಿ ಅವ್ರಿಗೆ ಊಟಕ್ಕಿಟ್ಟು ಮನೆಗೆ ಬರೋಣ. ಗೈಸ್, ಕರೆಂಟ್ ಬಂದಿದೆ. ಮಲ್ಲೆ ಗಿಡಕ್ಕೆ ಡ್ರಿಪ್ಪಲ್ಲಿ ನೀರು ಹೋಗ್ತಾ ಇದ್ದಾವೆ. ಇವಾಗ ನಮ್ಮ ತಾತ ನಮ್ಮ ಅಜ್ಜಿ ಆಲ್ರೆಡಿ ಎಷ್ಟೊಂದು ಗಿಡ ಬಿಡಿಸಿದ್ದಾರೆ. ಇವಾಗ ನಾನು ಬಿಡಿಸ್ಬೇಕು ಹೂವನ. ಇನ್ನೊಂದು ಸ್ವಲ್ಪ ಗಿಡ ಇದ್ದಾವೆ ಅಷ್ಟೇ, ಎಲ್ಲ ಬಿಡಿಸಿದ್ದಾರೆ. ಕಡಲೆ ಗಿಡ ಕೀಳ್ತಾ ಇದ್ದಾರೆ ಗೈಸ್. ಊಟಕ್ಕೆ ಬನ್ನಿ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಬಿಟ್ಟು ಬರ್ತೀವಿ ಅಂತ ಅಂತಿದ್ದಾರೆ. ಊಟ ಮಾಡಿಬಿಟ್ರೆ ಮತ್ತೆ ಕೀಳೋಕ್ಕಾಗಲ್ಲ, ಬಿಸಿಲು ಬರೋ ಅಷ್ಟೊತ್ತಿಗೆ ಬೇಗ ಕಿತ್ಬಿಡ್ಬೇಕು ಅಂತ ಅವ್ರದ್ದು. ಆಮೇಲೆ ಬಿಸಿಲು ಬಂದಾಗ ಕೀಳೋಕ್ಕಾಗಲ್ಲ ಅಂತ ಅಷ್ಟರೊಳಗಡೆ ನಾನು ಒಂದು ಸ್ವಲ್ಪ 2-3 ಗಿಡ ಬಿಡಿಸ್ಬಿಡೋಣ ಅಂತ, ಹೂವು ಬಿಡಿಸೋಣ ಅಂತ ಬಂದೆ ಗೈಸ್. ನೋಡಿ, ಈ ಥರ ಗೊತ್ತಿಲ್ದರೂ ನೋಡ್ಕೊಳ್ಳಿ. ಈ ಥರ ಬಿಡಿಸೋದು ನಾವು ಹೂವನ. ಗೈಸ್ ಇವಾಗ ಬಂದರು. ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡೋಕ್ಕೆ ಬರ್ತಾರೆ. ಇವಾಗ ಊಟಕ್ಕೆ ಇಡೋಣ ಬನ್ನಿ ಗೈಸ್. ಇವಾಗ ಊಟ ಮಾಡಿಕೊಂಡು ಮಧ್ಯಾಹ್ನ 2 ಗಂಟೆಗೆ ಮನೆಗೆ ಹೋಗ್ತಾರೆ ಗೈಸ್. ಯಾಕಂದರೆ ತುಂಬ ಬಿಸಿಲು, ಇರೋಕ್ಕಾಗಲ್ಲ, ಕೀಳೋಕ್ಕೂ ಆಗಲ್ಲ ಗೈಸ್. ನಮ್ಮ ಅಜ್ಜಿ ನೋಡಿ ಸಾಹಸ ಮಾಡ್ತೈತೆ. ನೀರಲ್ಲೆಲ್ಲಿ ಕಾಲಿಗೆ ಬಿಡ್ತೀನೋ ಅಂತ ಅಂದ್ಬಿಟ್ಟು ಮಲ್ಲೆ ಗಿಡ ದೂರ ನಿಂತ್ಕೊಂಡ್ಬಿಟ್ಟು ಹೂವು ಬಿಡಿಸ್ತಾ ಐತೆ. ನಮ್ಮ ಮಾಮನೂ ಬಿಡಿಸ್ತಾ ಐತೆ. ಹೂವು ಬಿಡಿಸ್ಕೊಬಂದು ಈಗ ನಮ್ಮ ಮಾಮ, ನಾನು, ನಮ್ಮ ಅಜ್ಜಿ ಹೂವನೂ ಕಟ್ತಾಯಿದ್ದೀವಿ. ಹೂವು ಕಟ್ಬಿಟ್ಟು ಈಗ ಫುಲ್ಲು ಇನ್ನೊಂದು ಸ್ವಲ್ಪ ಇದ್ದಾವಷ್ಟೇ ಆಗ್ಬಿಟ್ಟು ಹೂವು ಕಟ್ಟಿ ನಮ್ಮ ಆಂಟಿ ಊರಿಗೆ ಹೋಗಬೇಕು, ತಾವರೆಕೆರೆಗೆ ಹೋಗ್ಬಿಟ್ಟು ಇವತ್ತೇ ಬರ್ತೀವಿ ಗೈಸ್. ಬೇಗ ಹೂವು ಕಟ್ಬಿಟ್ಟು ಹೋಗ್ಬೇಕಷ್ಟೇ ಗೈಸ್. 2 hours later. ಏನಕ್ಕೆ ಮಾಡ್ತಿದ್ದೀರಿ ಇದೆಲ್ಲ ಪೂಜೆನ? ಏನು ಬೇಕು? 50 ರೂಪಾಯಿ. 50 ರೂಪಾಯಿ ಬೇಕಾ? 50 ರೂಪಾಯಿಗೆ ಏನು ಮಾಡ್ತೀರಾ? ಅವ್ನು ನೋಡ್ರಿ ಹಿಂದೆ ಸಿದ್ದಂಟಿ 50 ರೂಪಾಯಿ ಕೊಡ್ಬೇಕು, 50 ರೂಪಾಯಿ ಕೊಡ್ಬೇಕು ಅಂತವನೆ. ಎಲ್ಲರೂ ಕೊಟ್ಟವ್ರ? ಅಂದೆ ಇವನು. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಆಂಟಿ ಬೇಡ್ಕ ಮಳೆ ಬರ್ಲಿ ಅಂತ. ಹೌದಾ? ಅದ್ರಾಗ ಏನ್ ಮಾಡ್ತೀರಾ? ಎಲ್ಲಿ ಮಾಡ್ತೀರಾ? ಸೋಮವಾರ ಎಲ್ಲಿ ಮಾಡ್ತೀರಾ ಅಡ್ಗೆನ? ಎರಡಂಗುಡ್ಡೆ ತಗೆ. ಬಿಡ, ಅವ ಆಂಟಿ ತಗೇರಿ ಇಸ್ಕೊಂತಿ ಅಂತ ಅವನು. ಯಾರೋ ಇವನು? ಇಲ್ಲ ಸುಂದ್ರ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ? ನಿನ್ನ ಹೆಸರೇನು? ಬಾಸ್. ನಿನ್ನ ಹೆಸರು? ಅವನ ಹೆಸರು ಓದ್ಕ. ಹೇಮಂತ್. ನಿನ್ನ ಹೆಸರೇನು? ಕಿರಣ್. ದುಡ್ಡಿನೂ ಬರಲಿಲ್ಲ, ಕೂಗ್ರಿ ಬರೋವರೆಗೂ. ಬಂತು ಇರ್ರ, ಕೊಡ್ತಾರೆ. 50 ರೂಪಾಯಿ. ನೀನೇ ಒಳ್ಳೆ ಪರ್ಸನ್, ವೆರಿ ಗುಡ್ ಪರ್ಸನ್. ಇದು ಎಂತ ನ್ಯಾಯ? The next day. ಗೈಸ್, ಈಗ ಕಾಯೆಲ್ಲ ತೊಟ್ಟಿಗೆ ತುಂಬ್ಕೊಂಡು ಎತ್ತಿನ ಗಾಡಿಗೆ ತುಂಬಬೇಕಂತೆ.
ಅಲ್ಲಿ ನೋಡಿ ಎತ್ತಿನ ಗಾಡಿ ಹೊಡ್ಕೊಂಬರ್ತಾ ಐತೆ. ಅಲ್ಲಿ ನಮ್ಮ ತಾತ ಎಮ್ಮೆನ ಎತ್ತಿನ ಗಾಡಿ ಕಟ್ಬಿಟ್ಟು ಹಿಂದೆಗಡೆ ಹೊಡ್ಕೊಂಬರ್ತಾ ಐತೆ. ಹೀಗೆ ಎಮ್ಮೆನೂ ಬಂದಂಗಾಯಿತು, ಎತ್ತಿನ ಗಾಡಿ ಹೊಡ್ಕೊಂಬಂದಂಗೂ ಆಯಿತು. ಗೈಸ್ ನೋಡಿ ಎಂಥ ಟ್ಯಾಲೆಂಟ್. ಎತ್ತಿನ ಗಾಡಿ ಇಟ್ಕೊಂಡು ಹೋಗ್ಲೋ, ಎತ್ತಾಡ್ಕೊಂಡು ಹೋಗ್ಲೋ, ಎಮ್ಮೆ ಹೊಡ್ಕೊಂಡು ಹೋಗ್ಲೋ ಅನ್ನೋ ಟೆನ್ಷನ್ ಆಗಿದೆ. ನಮ್ಮ ತಾತ ಮಾಸ್ಟರ್ ಪ್ಲಾನ್ ಮಾಡ್ಬಿಡ್ತು. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ. ಈಗ ಆ ಕಡೆ ಹೊಲದಲ್ಲಿ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಕಾಯಿದಾಗ ಅವನ್ನ ಎತ್ಕೊಂಡು ಹೋಗ್ಬೇಕು ಗೈಸ್. ಇವಾಗ ನಮ್ಮ ತಾತ ರೋಟಿ ರೆಡಿ ಮಾಡ್ತಾ ಐತೆ. ತೆಂಗಿನಕಾಯಿ ಕೀಳೋಕ್ಕೆ ಎತ್ತಿನ ಗಾಡಿಗೆ ಎತ್ತು ನೋಡಿ ಸೈಲೆಂಟಾಗಿ ಹೆಂಗೆ ನಿಂತಿದ್ದಾವೆ ಅಂದರೆ ಹಂಗೆ ನಿಂತಿದ್ದಾವೆ, ಅಳ್ಳಾಡ್ತಿಲ್ಲ ಗೈಸ್. ತೆಂಗಿನಕಾಯಿ ಇಷ್ಟು ಕಿತ್ಕೊಂಡು ಈಗ ಕೀಳ್ತಾ ಇರುತ್ತೆ ನಮ್ಮ ತಾತ. ನಾನು ನಮ್ಮ ಅಜ್ಜಿ ತುಂಬಿ ಎತ್ತಿನ ಗಾಡಿಗೆ ಹಾಕಬೇಕು. ನಿಧಾನ. ಎತ್ತಿನ ಗಾಡಿನೂ ತುಂಬಿಡ್ತು ಗೈಸ್. ಇನ್ನೊಂದು 5-6 ಮರ ಇದ್ದಾವೆ ಅಷ್ಟೇ. ಅವನೊಂದು ಕಿತ್ಕೊಂಡು ಹೋಗ್ಬಿಟ್ರೆ ಗಾಡಿನೂ ತುಂಬ ಹೋಗ್ಬಿಡುತ್ತೆ. ನಮ್ಮದು ಮಾವಿನ ಮರ ತೋರಿಸ್ತೀನಿ ಬನ್ನಿ, ಕಾಣಿಸ್ತಿದೆಯಾ? ಹಣ್ಣು ಆಗ್ಬಿಟ್ಟಿದ್ದಾವೆ ಆಲ್ರೆಡಿ. ಅಲ್ಲೊಂದೆಲ್ಲ ಕೀಳಕ್ಕೆ ಯಾವಾಗ ಬರ್ತೀವೋ ಗೊತ್ತಿಲ್ಲ ಗೈಸ್. ಇದೇ ನಮ್ಮ ಮಾವಿನ ಮರ. ಕೈಗೆಲ್ಲ ಸಿಕ್ತೆ ನೋಡಿ. ಆದರೂ ನಮ್ಮ ಮರದಲ್ಲಿ ನಾವೇ ತಿಂದರೆ ಚೆನ್ನಾಗಿರಲ್ಲ. ಬೇರೆ ಹೊಲದಲ್ಲಿ ಕದ್ಬಿಟ್ಟು ತಿನ್ನೋದ್ರಲ್ಲಿರೋ ಮಜಾ ನಮ್ಮ ಮರದಲ್ಲಿ ನಮ್ಮ ಹಣ್ಣು ತಿಂದರೆ ಚೆನ್ನಾಗಿರಲ್ಲ ಗೈಸ್. ಅದು ನನಗಿದ್ರ ಒಂಥರ ಸಂತೋಷ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ, ಪುಟಾಣಿ. ನಾವು ಚಿಕ್ಕವರಿದ್ದಾಗೆಲ್ಲ ಇಲ್ಲೇ ಕುತ್ಕೊಂಡು ಹೊಲದಲ್ಲಿ ಇರ್ತಿದ್ವಿ. ಇಲ್ಲಿ ಮಲ್ಲೆ ಗಿಡ ಇದು ಮುಂಚೆ ನಮ್ಮ ಅಜ್ಜಿಯವರೆಲ್ಲ ಹೂವು ಬಿಡಿಸೋರು, ನಾವಿಲ್ಲಿ ಕುತ್ಕೊತಾ ಇದ್ವಿ. ಇವಾಗ ಮಲ್ಲೆ ಗಿಡ ತೆಗೆದು ಬರೀ ಎಲ್ಲ ತೆಂಗಿನ ಗಿಡ ಇಟ್ಟಿದ್ದೀವಿ. ಅವು ಯಾವಾಗ ದೊಡ್ಡವಾಗ್ತವೋ ಗೊತ್ತಿಲ್ಲ. ದೊಡ್ಡವಾಗಿರೋದ್ರಾಗೆ ತೆಂಗಿನಕಾಯಿ ಕಿತ್ಕೊಂಡು ಹೋಗೋಣ ಬನ್ನಿ ಗೈಸ್. ಹಣ್ಣು ಬಿದ್ದೈತೆ. ಕೊಳ್ತೋಗೈತೆ. ಓಕೆ ಗೈಸ್, ಈ ವಿಡಿಯೋ ಜಾಸ್ತಿ ನಮ್ಮ ತಾತ ನಮ್ಮ ಅಜ್ಜಿ ಜೊತೆನೇ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಲವ್ ಯು ಜಾಸ್ತಿ, ಟೇಕ್ ಕೇರ್.